ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಬಯಕೆಗಳನ್ನು ಶೀಘ್ರವಾಗಿ ಕಾರ್ಯರೂಪಕ್ಕೆ ತರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾವು ಸರಳವಾದಂತಹ ಅದ್ಭುತವಾದ ಒಂದು ಉಪಾಯವನ್ನು ತಿಳಿದುಕೊಳ್ಳೋಣ. ಈ ಉಪಾಯವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಈ ಉಪಾಯವನ್ನು ಯಾವ ಕಾರಣಕ್ಕಾಗಿ ಪ್ರಯತ್ನಿಸಬೇಕೆಂಬುದನ್ನು ತಿಳಿಯೋಣ. ನಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ವೃತ್ತಿ ಉದ್ಯೋಗಗಳಲ್ಲಿ ನಾವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆಗಳು, ಹಾಗೆ ಕುಟುಂಬ ಸದಸ್ಯರಲ್ಲಿ ಮಕ್ಕಳಲ್ಲಾಗಲಿ ಪತಿಯಲ್ಲಾಗಲಿ ಅಥವಾ ಪತ್ನಿಯಲ್ಲಾಗಲಿ ದುರಭ್ಯಾಸಗಳಿಗೆ ಅಥವಾ ದುಷ್ಟರ ಸಂಪರ್ಕದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಉಪಾಯವನ್ನು ಮಾಡಬಹುದು. ಅನೇಕರು ಕೇಳುತ್ತಿದ್ದಾರೆ, ಗುರುಗಳೇ, ನಾವು ಪೂಜೆಗಳನ್ನು ಮಾಡ್ತಾ ಇದ್ದೇವೆ, ಉಪವಾಸಗಳು ವ್ರತಗಳನ್ನು ಮಾಡ್ತಿದ್ದೇವೆ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಿದ್ದೇವೆ, ಆದರೂ ಸಹ ನಮಗೆ ಏಕೆ ಸಮಸ್ಯೆಗಳು ದೂರವಾಗುತ್ತಿಲ್ಲ? ನಾವು ಎಷ್ಟೇ ಪ್ರಯತ್ನಿಸಿದರೂ ಸಹ ಭಗವಂತ ಏಕೆ ನಮಗೆ ಸಹಕರಿಸುತ್ತಿಲ್ಲ ಎಂದು ಅನೇಕರು ಕೇಳುತ್ತಿರ್ತಾರೆ. ಸಾಮಾನ್ಯವಾಗಿ ನಾವು ತಿಳಿದೋ ಅಥವಾ ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ. ಆ ತಪ್ಪುಗಳು ಯಾವುವು? ಆ ತಪ್ಪುಗಳಿಂದ ಹೊರಬರುವುದಾದರೂ ಹೇಗೆ? ನಾವು ಆ ತಪ್ಪುಗಳಿಂದ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂಬುದನ್ನು ಸಂಪೂರ್ಣವಾಗಿ ನಿಮಗಿಂದು ತಿಳಿಸಿಕೊಡ್ತೇನೆ. ಈ ಉಪಾಯವನ್ನು ಮಾಡೋದ್ರಿಂದ 100% ಫಲಿತಾಂಶವನ್ನು ಪಡೆಯುತ್ತೀರಿ. ಈ ಉಪಾಯವನ್ನು ಆಂಜನೇಯ ದೇವಾಲಯದಲ್ಲಿ ಮಾಡಬಹುದು ಅಥವಾ ನಮ್ಮ ಮನೆಯಲ್ಲೇ ಸಹ ಈ ಒಂದು ಉಪಾಯವನ್ನು ಮಾಡಬಹುದು. ತುಂಬ ಸರಳವಾದಂತಹ ಉಪಾಯ. ಮೊದಲಿಗೆ ಈ ಸಮಸ್ಯೆಗಳು ಏತಕ್ಕಾಗಿ ಬರುತ್ತವೆ, ಯಾವ ಕಾರಣಕ್ಕಾಗಿ ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ, ಹಾಗೆ ಪ್ರತ್ಯಕ್ಷ ದೈವವಾಗಿರುವಂತಹ ಆಂಜನೇಯ ಸ್ವಾಮಿಗೆ ಕೋಪ ಬರಲು ಕಾರಣವೇನು ಎಂಬುದನ್ನು ತಿಳಿಯೋಣ. ಈ ವಿಷಯಗಳನ್ನು ತಿಳಿದುಕೊಂಡ್ರೆ 90% ನಮಗೆ ಸಮಸ್ಯೆಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ ನಾವು ಎಚ್ಚರ ವಹಿಸಬಹುದು. ಯಾರ ಮನೆಯಲ್ಲಾದರೆ ಘಟನೆಗಳು ನಡೀತಾ ಇದ್ದಾವೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ನಿವಾಸ ಇರೋದಿಲ್ಲ. ಹಾಗೆ ಆಂಜನೇಯ ಸ್ವಾಮಿ ಅವರ ಮೇಲೆ ಕೃಪೆಯನ್ನು ತೋರಿಸುವುದಿಲ್ಲ. ಏಕೆಂದರೆ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಕೃಪೆ ಇದ್ದಲ್ಲಿ ಮಾತ್ರವೇ ನಾವು ಪ್ರತಿಯೊಂದು ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬಹುದು. ನಾವು ಅನೇಕರು ಕೆಲಸ ಕಾರ್ಯಗಳು ಮಾಡುತ್ತಿದ್ದೇವೆ, ಯಾವುದೂ ಸಹ ಕೈಗೆ ಕೂಡಿ ಬರುತ್ತಿಲ್ಲ, ಏಕೆ ಎಂದು ಆಲೋಚಿಸ್ತಾ ಇರ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಅವಲಕ್ಷಣಗಳಿಂದಲೇ ಯಾವ ಕಾರ್ಯವೂ ಸಹ ಮುಂದೆ ಹೋಗೋದಿಲ್ಲ. ಆ ಅವಲಕ್ಷಣಗಳು ಯಾವುವು ಎಂದು ಹೇಳುತ್ತೇನೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿರ್ತಕ್ಕಂಥವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಮೊದಲಿಗೆ ನಾವು ನಮ್ಮಲ್ಲಿರುವಂತಹ ಲೋಪಗಳೇನು ಎಂಬುದನ್ನು ತಿಳಿಯೋಣ. ಯಾರ ಮನೆಯಲ್ಲಾದರೆ ಶುಭ್ರತೆ ಇರುವುದಿಲ್ಲವೋ, ಅಂದರೆ ಕೆಲವರು ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳುವುದಿಲ್ಲ, ಹಾಗೆ ಅವರ ಸುತ್ತಮುತ್ತಲಿನ ಪರಿಸರವನ್ನು ಸಹ ಶುಭ್ರವಾಗಿರೋದಿಲ್ಲ. ಅದು ಬಾತ್ರೂಮ್ ಆಗಿರಬಹುದು, ಟಾಯ್ಲೆಟ್ ಆಗಿರಬಹುದು, ಅಡುಗೆ ಕೋಣೆ ಆಗಿರಬಹುದು, ಎಲ್ಲಿನ ವಸ್ತುಗಳು ಅಲ್ಲಲ್ಲೇ ಬಿಟ್ಟಿರ್ತಾರೆ. ಮನೆಯನ್ನು ಸರಿಯಾದ ಸಮಯಕ್ಕೆ ಗೂಡಿಸುವುದಿಲ್ಲ, ಮನೆಯ ಕೋಣೆಗಳಲ್ಲಿ ಗೂಡು ಕಟ್ಟಿರ್ತವೆ. ಹಾಗೆ ಈ ರೀತಿ ಇರುವವರ ಮನೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವುದೇನೆಂದರೆ ಮಕ್ಕಳು ದುರಭ್ಯಾಸಗಳಿಗೆ ಹೋಗುತ್ತಾರೆ, ಮಕ್ಕಳು ದುರಭ್ಯಾಸಗಳನ್ನು ಕಲಿತಾರೆ. ಪತಿ ಕುಡುಕರಾಗುವಂತಹ ಅವಕಾಶಗಳು ಹೆಚ್ಚಾಗಿರ್ತವೆ. ಪತ್ನಿ ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯಲು ಬಯಸಲ್ಲ, ಪತ್ನಿಯೂ ಸಹ ಮನೆಯಿಂದ ಹೊರ ಹೋಗೋದಕ್ಕೆ ಬಯಸ್ತಾ ಇರ್ತಾರೆ. ಕೆಲವರು ಊಟದ ಸಮಯದಲ್ಲಿ ಅನ್ನವನ್ನು ಹೆಚ್ಚಾಗಿ ವೇಸ್ಟ್ ಮಾಡ್ತಿರ್ತಾರೆ.
ಊಟದ ಸಮಯದಲ್ಲಿ ಅನ್ನವನ್ನು ವೇಸ್ಟ್ ಮಾಡುವಂಥದ್ದು, ತಟ್ಟೆಯಲ್ಲಿ ಅನ್ನ ಬಿಡುವುದು, ತಟ್ಟೆಯನ್ನು ಬಿಸಾಡುವುದು ಮಾಡ್ತಿರ್ತಾರೆ. ಅಂಥವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ. ಹಾಗೆ ಲಕ್ಷ್ಮೀದೇವಿಯು ಅಂಥವರ ಮನೆಯಿಂದ ಹೊರ ಹೋಗಿಬಿಡ್ತಾಳೆ. ಮತ್ತು ಆಂಜನೇಯ ಸ್ವಾಮಿ ಸಹ ಅವರ ಮೇಲೆ ಕೋಪಗೊಳ್ಳುತ್ತಾನೆ. ಹಾಗೆ ಯಾರಾದರೆ ಅತಿ ಹೆಚ್ಚಾಗಿ ದುಶ್ಚಟಗಳಿಗೆ ಅಭ್ಯಾಸವಾಗಿರ್ತಾರೋ, ಅತಿ ಹೆಚ್ಚು ಕುಡಿಯುವುದು ಮತ್ತು ಮಾದಕ ವಸ್ತುಗಳಿಗೆ ಗುಲಾಮರಾಗಿರುತ್ತಾರೋ, ಹಾಗೆ ಕುಟುಂಬದಲ್ಲಿ ಪತಿ ಅಥವಾ ಪತ್ನಿ ಪರಪುರುಷರ ಪರಸ್ತ್ರೀಯರ ವ್ಯಾಮೋಹ ಇಟ್ಟುಕೊಂಡಲ್ಲಿ ಅಂತಹ ಕುಟುಂಬಗಳಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರೋದಿಲ್ಲ. ಹಾಗೆ ಆಂಜನೇಯ ಸ್ವಾಮಿಯೂ ಸಹ ಕೋಪಗೊಳ್ಳುತ್ತಾನೆ. ಅವರು ಎಷ್ಟೇ ಪೂಜಾ ಕಾರ್ಯಗಳನ್ನು ಕೈಗೊಂಡರೂ ಸಹ ಅವರ ಜೀವನದಲ್ಲಿ ಏಳಿಗೆ ಎಂಬುದನ್ನು ಸಹ ಅವರು ಕಾಣೋದಿಲ್ಲ. ಈ ರೀತಿ ಮಾಡುವವರಿಗೆ ಒಂದಲ್ಲ ಒಂದು ಬಾರಿ ದೊಡ್ಡದಾದ ಕಠಿಣವಾದಂತಹ ಸಮಸ್ಯೆಗಳು ಕಾಡತೊಡಗುತ್ತವೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಇತರರಿಗೆ ಅವಹೇಳನ ಮಾಡುವುದು. ನಮಗೆ ತಿಳಿಯದೇ ಇರುವಂತಹ ವ್ಯಕ್ತಿಗಳನ್ನು ದೂಷಿಸುವುದು, ಅವಹೇಳನವಾಗಿ ಮಾತನಾಡುವುದು. ನಮ್ಮಲ್ಲಿ ಯಾರಾದರೂ ಕೈ ಚಾಚಿ ಬೇಡಿದರೆ ಅವರಿಗೆ ಸಹಾಯ ಮಾಡದೇ ಇದ್ದರೂ ಸಹ ಅವರನ್ನು ನೋಡಿ ನಾವು ಅವಹೇಳನವಾಗಿ ಮಾತನಾಡುವುದು, ನೀಚವಾಗಿ ನಿಂದಿಸುವುದು, ಇವುಗಳನ್ನು ಮಾಡಬಾರ್ದು. ಏಕೆಂದರೆ ಜಾತಕದಲ್ಲಿ ಕೇತುವಿನ ಪ್ರಭಾವ ಇದ್ದಾಗ, ಕೇತುವು ನಮಗೆ ನೀಚನಾಗಿದ್ದಾಗ ಅಂದರೆ ನೆಗೆಟಿವ್ ಸ್ಥಾನದಲ್ಲಿದ್ದಾಗ ಯಾರಾದರೂ ಸಹ ಬೇಡಿದವರಿಗೆ ಸಹಾಯ ಅಥವಾ ದಾನ ಮಾಡುವುದರಿಂದ ಖಂಡಿತವಾಗಿಯೂ ನಾವು ದೋಷದಿಂದ ಪಾರಾಗ್ತೇವೆ. ಅನೇಕರಿಗೆ ಈ ವಿಷಯ ತಿಳಿದಿಲ್ಲ. ಆದರೆ ಅವಹೇಳನ ಮಾಡಬಾರ್ದು, ಬೇಡಿ ಬಂದವರಿಗೆ ನೀಚವಾಗಿ ಮಾತನಾಡಬಾರ್ದು. ಹಾಗೆ ಬ್ರಾಹ್ಮಣರಿಗಾಗಲಿ, ಪಂಡಿತರಿಗಾಗಲಿ, ವಿದ್ಯೆಯನ್ನು ಕಲಿಸಿದಂತಹ ಗುರುಗಳಿಗಾಗಲಿ, ಕುಟುಂಬದಲ್ಲಿ ಹಿರಿಯರಿಗಾಗಲಿ, ತಂದೆ ತಾಯಿಯರಿಗೆ ಅವಹೇಳನ ಮಾಡಬಾರ್ದು. ಈ ರೀತಿ ಅವಹೇಳನ ಮಾಡಿ ಮಾತನಾಡುವವರು ಯಾವ ಕಾರ್ಯದಲ್ಲೂ ಸಹ ಯಶಸ್ಸನ್ನು ಗಳಿಸೋದಿಲ್ಲ. ಅವರು ಏನೇ ಮಾಡಿದರೂ ಸಹ ಕೈಗೂಡಿ ಬರೋದಿಲ್ಲ. ಇವು ನಮ್ಮ ಪುರಾಣಗಳಲ್ಲಿ ತಿಳಿಸಿರುವಂತಹ ವಿಷಯಗಳು. ಹಾಗೆ ಇನ್ನೊಂದೇನೆಂದರೆ, ಕೆಲವರು ಸಾಲವಾಗಿ ಹಣವನ್ನು ಪಡೆದು ಆ ಹಣವನ್ನು ಕೊಟ್ಟಿರುವಂಥವರಿಗೆ ಹಿಂತಿರುಗಿಸೋದಿಲ್ಲ. ಸಾಲವನ್ನು ಮಾಡಿ ಮೋಸ ಮಾಡುವವರು ಹಣವನ್ನು ಸಾಲವಾಗಿ ಕೊಟ್ಟಂತಹ ವ್ಯಕ್ತಿಗೇನೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರ್ತಾರೆ. ಅಂಥವರಿಗೂ ಸಹ ದೈವಕೃಪೆ ಇರೋದಿಲ್ಲ. ಅವರು ಖಂಡಿತವಾಗಿಯೂ ಸಹ ಸಮಸ್ಯೆಗಳು ಮತ್ತು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಹಾಗಾದರೆ ಸಾಲವನ್ನು ಹಿಂತಿರುಗಿ ನೀಡದೇ ಇರತಕ್ಕಂಥವರು ಕೆಲವರು ಚೆನ್ನಾಗೇ ಇದ್ದಾರೆ, ಸಂತೋಷದಿಂದಲೇ ಇರುತ್ತಾರೆ ಗುರುಗಳೇ ಎಂದು ಅನೇಕರು ಕೇಳ್ತಾರೆ. ಅದು ನಮಗೆ ತಿಳಿದಿರುವಷ್ಟೇ ಸತ್ಯವಲ್ಲ. ಅಂಥವರು ಅವರ ಕುಟುಂಬದಲ್ಲಿ ಹೇಳಿಕೊಳ್ಳಲು ಸಹ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾನೇ ಇರ್ತಾರೆ. ಯಾಕೆಂದರೆ ಕೆಲವೊಂದು ಬಾರಿ ಕಾಲವೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ. ಇದನ್ನು ಶಾಸ್ತ್ರಗಳಲ್ಲಿ ತುಂಬ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ. ಹಾಗೆ ನಮ್ಮಲ್ಲೂ ಸಹ, ಎಲ್ಲರಲ್ಲೂ ಸಹ ಕೆಲ ಮಾನಸಿಕ ದೋಷಗಳೆಂಬುದು ಇರ್ತದೆ. ಎದುರು ವ್ಯಕ್ತಿಗೆ ಅವಮಾನ ಪಡಿಸುವುದು, ಹಾಗೆ ಕುಟುಂಬದಲ್ಲಿ ಅಕ್ಕ ತಂಗಿಯರು, ತಂದೆ ತಾಯಿಯಂದರು, ಪತ್ನಿ, ಮಕ್ಕಳಿಗೆ ಕೆಲವರು ಅವಹೇಳನವಾಗಿ ಮಾತನಾಡುವುದು, ಇವೆಲ್ಲವೂ ಸರಿಯಲ್ಲ. ಯಾವ ಮನೆಯಲ್ಲಾದರೆ ನಿತ್ಯ ಜಗಳ, ಕಿರಿಕಿರಿ, ಸ್ತ್ರೀಗೆ ಗೌರವವಿಲ್ಲದಂತಹ ಸ್ಥಳಗಳಲ್ಲಿ ಲಕ್ಷ್ಮೀದೇವಿ ನೆಲೆಸೋದಿಲ್ಲ. ಅಂತಹ ಮನೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯಾಗೋದಿಲ್ಲ. ಇದನ್ನು ಶಾಸ್ತ್ರಗಳು ಹೇಳ್ತಿವೆ ನಿಜವಾಗಿಯೂ. ಆದ್ದರಿಂದ ಇಂತಹ ವಿಷಯಗಳು, ಘಟನೆಗಳು ನಡೀತಾ ಇದ್ದರೆ ನಾವು ಪೂಜೆಗಳು, ವ್ರತಗಳು, ಉಪವಾಸಗಳು ಎಷ್ಟೇ ಮಾಡಿದರೂ ಫಲಿತಾಂಶ ಶೂನ್ಯ. ಇಂತಹ ಸಮಯದಲ್ಲಿ ನಾವು ಈಗ ತಿಳಿಸಿದವುಗಳನ್ನೆಲ್ಲವನ್ನು ಮಾಡುವುದನ್ನು ಬಿಟ್ಟು ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕುಟುಂಬದಲ್ಲಿ ಬದಲಾವಣೆ ಅನ್ನೋದು ಬರ್ತದೆ. ಆ ಪರಿಹಾರವೇ ಆಂಜನೇಯ ಸ್ವಾಮಿಯನ್ನು ಪ್ರಸನ್ನವಾಗಿಸಿಕೊಳ್ಳೋದು ಹೇಗೆ ಎಂಬುದು. ನಿಮ್ಮ ಕುಟುಂಬದಲ್ಲಿ ಮಂಗಳವಾರ ಮತ್ತು ಶನಿವಾರದಂದು ನೀವು ಮಾಂಸಾಹಾರಿ ಪ್ರಿಯರಾಗಿದ್ದಲ್ಲಿ ಈ 2 ದಿನಗಳು ಈ ಮಾಂಸಾಹಾರವನ್ನು ಬಳಸಬಾರದು. ಕುಡಿಯುವ ಅಭ್ಯಾಸವಿರತಕ್ಕಂಥವರು ಈ 2 ದಿನಗಳು ಅವುಗಳನ್ನು ಮುಟ್ಟಬಾರದು. ಇವುಗಳನ್ನು ಪಾಲಿಸುತ್ತಾ ನಾವು ಆಂಜನೇಯ ಸ್ವಾಮಿಗೆ ಎಲ್ಲಾದರೂ ಸರಿ, ಅರಳಿ ಮರ ಇರತಕ್ಕಂಥ ಸ್ಥಳದಲ್ಲಿ ಆಂಜನೇಯ ದೇವಾಲಯವಿದ್ದರೆ ಅಲ್ಲಿಗೆ ಹೋಗಿ 21 ಬಾರಿ ಪ್ರದಕ್ಷಿಣೆ ಮಾಡಿ ಸ್ವಾಮಿಯವರಿಗೆ ನಮಸ್ಕರಿಸಿ, ಅರಳಿ ಮರವನ್ನು 21 ಬಾರಿ ಪ್ರದಕ್ಷಿಣೆ ಹಾಕಿ ಆಂಜನೇಯ ಸ್ವಾಮಿಯನ್ನು ನಮಸ್ಕರಿಸಿ, ನಿಮಗೆ ಓದಲು ಬರೋದಾದರೆ ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಿ.
ನಿಮಗೆ ಓದಲು ಬರೋದೇ ಇಲ್ಲ, ನನಗೆ ಓದಲು ಬರೋದಿಲ್ಲ ಅಂತಕ್ಕಂಥವ್ರು ಓಂ ಹನುಮತೇ ನಮಃ ಎಂಬ ನಾಮವನ್ನು ಒಂದು 108 ಬಾರಿ ಜಪಿಸಬೇಕು. ಓಂ ಹನುಮತೇ ನಮಃ ಈ ಒಂದು ಚಿಕ್ಕವಾದಂತಹ ಒಂದು ನಾಮವನ್ನು 108 ಬಾರಿ ಜಪಿಸ್ತಕ್ಕಂಥದ್ದು. ನಿಮಗೆ ಓದಲು ಬರೋದಾದರೆ ನೀವು ಹನುಮಾನ್ ಚಾಲಿಸವನ್ನು ಪಾರಾಯಣ ಮಾಡಬಹುದು. ಯಾರಿಗೆ ಓದಲು ಬರಲ್ಲ ಅಂತಹವರು ಓಂ ಹನುಮತೇ ನಮಃ ಈ ಒಂದು ಹೆಸರನ್ನು 108 ಬಾರಿ ಜಪಿಸಬೇಕು. ನೀವು ಹಣ ಖರ್ಚು ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು 21 ಬಾರಿ ಪ್ರದಕ್ಷಿಣೆ ಮಾಡಿ ಹನುಮಾನ್ ನಾಮ ಜಪ ಮಾಡೋದು. ನಮಗೆ ದೇವಾಲಯ ಹತ್ತಿರ ಇಲ್ಲ ಗುರುಗಳೇ, ಮನೆಯಲ್ಲೇ ಮಾಡಿ. ಈ ಉಪಾಯವನ್ನು ಅರಳಿ ಮರದ ಬಳಿ ಹೋಗಿ ಈ ರೀತಿಯ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಬರಬೇಕು. ನೋಡಿ, ಅರಳಿ ಎಲೆಯನ್ನು ಒಂದು ಅರಳಿ ಮರದ ಹತ್ರ ಹೋಗಿ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಬಂದು ಅರಳಿ ಎಲೆಯನ್ನು ತೆಗೆದುಕೊಂಡು ನೀರಿನಿಂದ ಶುಭ್ರವಾಗಿ ತೊಳೆದಿಟ್ಕೊಳ್ಬೇಕು. ನಂತರ ಸಿಂಧೂರದಿಂದ ಈ ಅರಳಿ ಎಲೆಯ ಮೇಲೆ ಶ್ರೀರಾಮ ಎಂದು ಬರೆಯಿರಿ. ಶ್ರೀರಾಮ ಎಂದು ಬರೆಯಬೇಕು. ಬರೆದು ಈ ಎಲೆಯನ್ನು ನಿಮ್ಮ ಮನೆಯಲ್ಲಿ ಆಂಜನೇಯ ಫೋಟೋ ಇದ್ದರೆ ಅಥವಾ ಆಂಜನೇಯನ ವಿಗ್ರಹ ಇದ್ದರೆ ಅದರ ಮುಂದೆ ಈ ಎಲೆಯನ್ನಿಟ್ಟು ಇದನ್ನು ನೀವು ಪ್ರತಿ ಮಂಗಳವಾರ ಅಥವಾ ಪ್ರತಿ ಶನಿವಾರ ಹೀಗೆ ನೀವು 21 ವಾರಗಳು ಮಾಡಬೇಕು. ಅರಳಿ ಎಲೆಯನ್ನು ತೆಗೆದುಕೊಳ್ಳಬೇಕು. ಎಲೆಯ ಮೇಲೆ ಸಿಂಧೂರದಿಂದ ಶ್ರೀರಾಮ ಎಂದು ಬರೆದು 21 ವಾರಗಳು ಈ ಒಂದು ಆಂಜನೇಯ ಫೋಟೋ ಮುಂದೆ ಅಥವಾ ಅದರ ವಿಗ್ರಹದ ಮುಂದೆ ಇಡ್ತಾ ಬರಬೇಕು. 21 ವಾರಗಳು ಇದನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬ ಸದಸ್ಯರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಏನಿದೆ ಅವುಗಳು ಲಕ್ಷ್ಮೀದೇವಿಗೆ ಸಂಬಂಧಿಸಿದಂತಹ ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಹಾಗೆ ಭೂತ ಪ್ರೇತ ಪಿಶಾಚಿಗಳ ತೊಂದರೆಗಳಿರಬಹುದು, ಶತ್ರುಕಾಟಗಳು, ವ್ಯಸನಗಳು, ದುಶ್ಚಟಗಳು, ಹಾಗೆ ಕುಟುಂಬದಲ್ಲಿ ಮಕ್ಕಳು ಮಾತನ್ನು ಕೇಳದೇ ಇರತಕ್ಕಂಥವ್ರು, ಮತ್ತು ಪತಿ ಪತ್ನಿ ಸದಾ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡುವುದು, ಕುಟುಂಬ ಸದಸ್ಯರಲ್ಲಿ ಕಿರಿಕಿರಿ ಇರತಕ್ಕಂಥವ್ರು, ಈ ರೀತಿ ಸಮಸ್ಯೆಗಳಲ್ಲಿರ್ತಕ್ಕಂಥವ್ರು ಯಾರಾದರೆ ಈ ಉಪಾಯವನ್ನು ಮಾಡುವಿರೋ ಖಂಡಿತವಾಗಿಯೂ 21 ವಾರಗಳಲ್ಲೇ ಪರಿಹಾರವನ್ನು ಮತ್ತು ಫಲವನ್ನು ಸಹ ಪಡಿತೀರಿ. ಆದರೆ 21 ವಾರಗಳು ತಪ್ಪದೇ ಈ ಉಪಾಯವನ್ನು ಪ್ರಯತ್ನಿಸಬೇಕು. 21 ವಾರಗಳು ತಪ್ಪದೇ ಈ ಉಪಾಯವನ್ನು ಪ್ರಯತ್ನಿಸಬೇಕು. ಆದರೆ ಸ್ತ್ರೀಯರು ತಿಂಗಳ ಸಮಸ್ಯೆಗಳಲ್ಲಿ ಇದನ್ನು ಮಾಡಬಾರದು. ನಂತರದ ದಿನಗಳಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಈ 2 ದಿನಗಳಲ್ಲಿ ಮಾಂಸಾಹಾರವನ್ನು ತ್ಯಜಿಸಬೇಕಾಗಿರ್ತದೆ, ಇದು ನೆನಪಿರಲಿ. ಇನ್ನೂ ಕೆಲವರು ಈ ಉಪಾಯವನ್ನು ನನ್ನ ಕೈಯಿಂದ ಮಾಡಲು ನಮಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಅವಕಾಶ ಇಲ್ಲದೇ ಇದ್ದರೆ ತಾವು ದಯಮಾಡಿ ಈ ಉಪಾಯವನ್ನು ಪ್ರಯತ್ನ ಮಾಡಲು ಹೋಗಬೇಡಿ. ಇನ್ನೂ ಕೆಲವರು ಇಷ್ಟು ಸರಳವಾಗಿದೆಯಲ್ಲ, ಇವುಗಳಿಂದ ನಾವು ಫಲವನ್ನು ನಿರೀಕ್ಷಿಸಬಹುದೇ ಅಂತ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ತಂತ್ರಶಾಸ್ತ್ರಗಳಲ್ಲಿ ಇಂತಹ ಸರಳವಾದ ಉಪಾಯಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾವೆ. ಸರಳವಾದ ಉಪಾಯವನ್ನು ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿ ಅರಳಿ ಎಲೆಯ ಮೇಲೆ ಶ್ರೀರಾಮ ಎಂದು ಬರೆದು ಸಿಂಧೂರದಿಂದ ಬರೆದು ನೋಡಿ, ಸಿಂಧೂರವನ್ನು ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಶ್ರೀರಾಮ ಎಂದು ಬರೆಯಬೇಕಾಗಿರುತ್ತದೆ. ಸಿಂಧೂರವನ್ನು ಹಸುವಿನ ತುಪ್ಪದಲ್ಲಿ ಬೆರೆಸಿ ಎಲೆಯ ಮೇಲೆ ಶ್ರೀರಾಮ ಎಂದು ಬರೆಯಬೇಕು. ಆ ಎಲೆಯನ್ನು ಸ್ವಾಮಿಯ ಮುಂದಿಟ್ಟು ಹನುಮನಾಮ ಜಪ ಮಾಡಿ ಖಂಡಿತವಾಗಿಯೂ ಸಹ 21 ವಾರಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡಿತೀರಿ. ದೇವಾಲಯದಲ್ಲಾದರೆ 21 ಪ್ರದಕ್ಷಿಣೆ ಮಾಡಿ ಹನುಮಾನ್ ಚಾಲಿಸ ಓದೋದ್ರಿಂದ ಈ ಪರಿಹಾರವನ್ನು 21 ಬಾರಿ ಪೂರ್ಣಗೊಳಿಸೋದ್ರಿಂದ ಎಂತಹ ಕಠಿಣ ಸಮಸ್ಯೆಗಳು ಸಹ ದೂರ ಆಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಸದಾ ಶುಭ್ರವಾಗಿಟ್ಕೊಳ್ಬೇಕು, ಮನೆಯನ್ನು ಸದಾ ಶುಭ್ರವಾಗಿಟ್ಕೊಳ್ಬೇಕು, ಇದನ್ನು ಮರಿಬೇಡಿ. ಇವುಗಳೆಲ್ಲ ಮಾಡ್ತಾ ಬರೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ. ಎಲ್ಲಿ ಶುಭ್ರತೆ ಇರುವುದೋ ಅಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ವೀಕ್ಷಕರೇ, ಯಂತ್ರ ಮಂತ್ರ ತಂತ್ರ ರಹಸ್ಯಗಳಲ್ಲಿ ತಿಳಿಸಿರುವಂತಹ ಸಾವಿರಾರು ಸರಳ ಉಪಾಯಗಳನ್ನು ನಿಮ್ಮ ಮುಂದೆ ಒಂದೊಂದಾಗಿ ತಂದು ತಿಳಿಸಿಕೊಡುತ್ತೇನೆ. ಈ ರೀತಿಯ ಅತಿ ಆಸಕ್ತಿಕರ ಮಾಹಿತಿಗಳು ಮತ್ತು ದೈವಿಕ ಪೂಜಾ ವಿಧಾನಗಳು, ತಂತ್ರ ವಿಧಾನಗಳನ್ನು ತಿಳಿಯಬೇಕಾದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅನೇಕ ರೀತಿಯ ಪೂಜಾ ವಿಧಾನಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.